ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿಮನೆ. ಕೆಲವರಿಗೆ ಎದೆ ತೊಟ್ಟಿನ ಹತ್ರ ನೋವು ಬರುತ್ತೆ. ಅದರ ಸುತ್ತಮುತ್ತ ಚಳಕು ಬರುತ್ತೆ, ಶಾಕ್ ಹೊಡೆದಂಗ ಆಗತ್ತೆ, ಚುಚ್ಚಿದ ಹಾಗಾಗತ್ತೆ. ಇದು ದೊಡ್ಡವರಿಗಾಗೋದು. ಕೆಲವರಿಗೆ ಚಿಕ್ಕ ಮಕ್ಕಳು, ಹೆಣ್ಮಕ್ಳಿಗೆ ಅವರಿಗೆ ಮೊದಲನೆಯ ಮೆನ್ಸಸ್ ಟೈಮ್ನಲ್ಲಿ, ಅವರು ಫಸ್ಟ್ ಋತುಮತಿ ಆಗುವಂತ ಸಮಯದಲ್ಲಿ ಎದೆ ಭಾಗದಲ್ಲಿ ಆ ಥರ ಆಗತ್ತೆ. ಅದಕ್ಕೆ ಬೇರೆ ಚಿಕಿತ್ಸೆ ಇದೆ. ಅದು ಇದಕ್ಕೆ ಬರೋದಿಲ್ಲ, ಅದು ಬೇರೆ ಚಿಕಿತ್ಸೆ ಇದೆ. ಅವರಿಗೂ ನೋಯುತ್ತೆ ತೊಟ್ಟುಬುಡದಲ್ಲಿ. ಯಾಕೆಂದ್ರೆ ಎದೆ ಭಾಗ ಸ್ವಲ್ಪ ದೊಡ್ಡ ಆಗ್ತಾ ಇರುವಾಗ ಅವರಿಗೆ ಆ ಥರ ಎದೆ ತೊಟ್ಟಿನ ಬುಡಕ್ಕೆ ನೋವಾಗ್ತಾ ಇರುತ್ತೆ. ಅದಕ್ಕೆ ಬೇರೆ ಚಿಕಿತ್ಸೆ ಇದೆ, ಅದು ನಾನು ಹೇಳ್ತೀನಿ. ಆದ್ರೆ ಇದು ನಮ್ಮಂತ ದೊಡ್ಡವರಿಗೆ, ಅವ್ರಿಗೇನಾಗುತ್ತೆ, ಎದೆ ತೊಟ್ಟಿನ ಬುಡಕ್ಕೆ ಚಳಕ್ ಬರುತ್ತೆ, ಶಾಕ್ ಹೊಡೆದಂಗ ಆಗತ್ತೆ, ಸುತ್ತಮುತ್ತ ನೋವು ಆಗ್ತಾ ಇರುತ್ತೆ. ಇದನ್ನು ಕೂಡ ನಾವು ಹೃದಯ ತೊಂದರೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಇದು ಹಾರ್ಟಿನ ತೊಂದರೆ ಇಲ್ಲ, ಸ್ಟಮಕ್ಕಿನ ತೊಂದರೆ ಇದು. ನಮಗೆ ತುಂಬಾ ದಿನದಿಂದ ಅಸಿಡಿಟಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು. ಸ್ಟಮಕ್ ತುಂಬಾ ವೀಕ್ ಆಗಿದ್ದಾಗ, ನಮ್ಗೆ ಅಜೀರ್ಣದ ಸಮಸ್ಯೆ ಇರ್ಬೋದು. ಈ ತರ ಯಾವ್ದೋ ತರದಲ್ಲಿ ಸ್ಟಮಕ್ ವೀಕ್ ಆಗಿದ್ದಾಗ, ಅಥವಾ ಸ್ಟಮಕ್ಕಿನ ಪೇರ್ ಮೆರಿಡಿಯನ್, ಸ್ಪ್ಲೀನ್ ವೀಕ್ ಆಗಿದ್ದಾಗಲೂ ಕೂಡ ಈ ತರ ತೊಂದರೆಗಳು ಬರುತ್ತೆ. ಆಗ ನಾವು ಸ್ಟಮಕ್ಗೆ ಎನರ್ಜಿಯನ್ನ ತುಂಬಬೇಕು. ಕೆಲವರು ಹೇಳ್ತಾರೆ, ಈ ತರ ನೋವು ಬರ್ತಾ ಇತ್ತು, ನಾನು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡೆ, ಕಡಿಮೆ ಆಯ್ತು ಅಂತ. ಈ ಮಾತ್ರೆಗಳೆಲ್ಲ ಏನಂತಂದ್ರೆ ಆವತ್ತಿಗೆ ಉಪಶಮನ ಕೊಡ್ತಕ್ಕಂಥದ್ದು ಶಾಶ್ವತವಾಗಿ ಪರಿಹಾರ ಆಗೋದಿಲ್ಲ. ನೀವು ಶಾಶ್ವತವಾಗಿ ಪರಿಹಾರ ಮಾಡ್ಬೇಕು ಅಂತಂದ್ರೆ ಸ್ಟಮಕ್ಕಿನ ಎನರ್ಜಿಯನ್ನ ಜಾಸ್ತಿ ಮಾಡ್ಬೇಕು. ನಮ್ಮ ಎಷ್ಟೋ ಕಾಯಿಲೆಗಳಿಗೆ ನಮ್ಮ ಹೊಟ್ಟೆಯೇ ಕಾರಣ ಆಗಿರುತ್ತೆ. ಆಹಾರ ಸರಿಯಾಗಿ ಜೀರ್ಣ ಆಗದೆ ಇರೋದು ಒಂದು, ಅಂದ್ರೆ ಅಗ್ನಿತತ್ವ ಕಡಿಮೆ ಇದೆ, ಅಥವಾ ಅಗ್ನಿತತ್ವ ಜಾಸ್ತಿ ಆಗಿರುತ್ತೆ. ಅದರಿಂದನೂ ಕೂಡ ನಮ್ಗೆ ಬರೋದೇ ಗ್ಯಾಸ್ಟ್ರಿಕ್, ಅಗ್ನಿತತ್ವ ಜಾಸ್ತಿ ಆದಾಗ. ಅದರಿಂದನೂ ಕೂಡ ನಮ್ಗೆ ಹಲವಾರು ಕಾಯಿಲೆಗಳು ಬರುತ್ತೆ. ಹೊಟ್ಟೆಯ ತೊಂದರೆಯಿಂದನೇ ಹಲವಾರು ಕಾಯಿಲೆಗಳು ಬರುತ್ತೆ. ಹೊಟ್ಟೆಯನ್ನ ಒಂದು ಸರಿ ಮಾಡ್ಕೊಂಡ್ರೆ ನಾವು ಎಷ್ಟೋ ಕಾಯಿಲೆಗಳನ್ನು ವಾಸಿ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ, ಈ ಕೈದ ಈ ತೋರು ಬೆರಳು ಮತ್ತು ಈ ಹೆಬ್ಬೆರಳು ಬಂದು ಇಲ್ಲಿ ಜಾಯಿಂಟ್ ಆಗತ್ತಲ್ಲ, ಈ ಭಾಗ, ಇದಕ್ಕೆ LI4 ಅಂತ ಹೇಳ್ತಾರೆ. ಈ LI4 ಪಾಯಿಂಟ್ ಅನ್ನ ನೀವು ಈ ಕಡೆಯಿಂದ ಮತ್ತು ಇದನ್ನ ಎರಡು ಒಟ್ಟಿಗೆ ಮಾಡ್ಬೋದು. ಹೀಗಿಟ್ಕೊಂಡು ಒಂದು 20 ಸಲ ಪ್ರೆಸ್ ಮಾಡಿ ಸಾಕು. ಇದನ್ನ ತುಂಬಾ ಪ್ರೆಸ್ ಮಾಡಕ್ ಹೋಗ್ಬಾರ್ದು. ಒಂದು 15 ನಿಧಾನಕ್ಕೆ ಒಂದು 20 ಸಲ ಪ್ರೆಸ್ ಮಾಡಿ ಎರಡು ಕೈನಲ್ಲಿ. ಒಂದು 2 ದಿನ ಮಾಡಿದ್ರೆ ಸಾಕು. ನೀವೇನು ಪದೇ ಪದೇ ಮಾಡ್ಬೇಕು ಅಂತೇನಿಲ್ಲ. ಇದು ಎರಡು ಕಲ್ಲು ಒಟ್ಟಿಗೆ ಪ್ರೆಸ್ ಮಾಡ್ಬೋದು. ಜೊತೆಗೆ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಸ್ಟಮಕ್ ಎನರ್ಜಿಯನ್ನು ಜಾಸ್ತಿ ಮಾಡ್ಲಿಕ್ಕೆ, ನೋಡಿ ಇಲ್ಲಿ ಈ ಸ್ಟಮಕ್ ರಿಫ್ಲೆಕ್ಸಿಗೆ ನೀವು ನಂಬರ್ 3 ಅಂತ ಬರಿಬೇಕು, ಮತ್ತು ಇಲ್ಲಿ ಹಾರ್ಟ್ ರಿಫ್ಲೆಕ್ಸಿಗೆ ನಂಬರ್ 3 ಅಂತ ಬರಿಬೇಕು. ಈ ರೆಡ್ ಕಲರ್ ಅಲ್ಲ, ನೋಡಿ, ಹಾರ್ಟ್ ರಿಫ್ಲೆಕ್ಸಿಗೆ ಮತ್ತು ಸ್ಟಮಕ್ ರಿಫ್ಲೆಕ್ಸಿಗೆ ನಂಬರ್ 3 ಅಂತ ಬರಿಬೇಕು. ಇದನ್ನು ಕೂಡ ಒಂದ್ 2 ದಿನ ಬರೆದ್ರೆ ಸಾಕು. ನೀವು ತುಂಬಾ ಹೊರಗಟ್ಲೆ ಬರಿಬೇಕಾ ಅವಶ್ಯಕತೆ ಇಲ್ಲ. ಈಗ ಬರ್ದಾಗ ನಿಮ್ಮ ಈ ತರ ಚಳಕ್ ಬರೋದು ಕಡಿಮೆ ಆಗುತ್ತೆ. ನೀವು ಅಕಸ್ಮಾತ್ ಇತ್ತು ಅಂತಂದ್ರೆ ಒಂದು ವಾರ ಬಿಟ್ಟು ಬರಿಬೇಕು. ಒಂದೇ ಸಲ ಕಂಟಿನ್ಯೂಸ್ ಆಗಿ ವಾರಗಟ್ಲೆ ಬರಿಬಾರ್ದು. ಒಂದ್ ಸಲಕ್ಕೆ 2 ದಿನ ಮಾತ್ರ ಮಾಡಿ, ನಿಮ್ಗೆ ಕಡಿಮೆ ಆಗುತ್ತೆ ಸಂಪೂರ್ಣವಾಗಿ. ಮತ್ತೆ ಒಂಚೂರೆಲ್ಲ ಬರ್ತಾ ಇತ್ತು ಅಂದ್ರೆ ಇನ್ನೊಂದು ವಾರ ಬಿಟ್ಟು ಇನ್ನೊಂದ್ ಸಲ ಪ್ರೆಸ್ ಮಾಡಿ ಸಾಕು. ಆಗ ನಿಮ್ಗೆ ಇದು ವಾಸಿ ಆಗತ್ತೆ. ಇನ್ನೊಂದು ಪಾಯಿಂಟ್ ಇದೆ, ತುಂಬಾ ನಿಮ್ಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ತುಂಬಾ ಇದಾಗ್ತಾ ಇದೆ ಅಂತ, ಇದೊಂಥರ ಎಮರ್ಜೆನ್ಸಿ ಪಾಯಿಂಟ್ ಅಂತ ಹೇಳ್ಬೋದು. ನಿಮ್ಗೆ ಹಲವಾರು ಇದ್ರಲ್ಲಿ ಹೇಳಿದೆ, ಲಿವರ್ ಟ್ರೀ, ಕಾಲಿನಲ್ಲಿ ಇರ್ತಕ್ಕಂಥ ಲಿವರ್ ಟ್ರೀ. ಇದನ್ನು 2 ಕಾಲಲ್ಲಿ 20 ಸಲ ಪ್ರೆಸ್ ಮಾಡಬಹುದು. ಇದು ಕೂಡ ಈ ಪ್ರೆಸ್ ಮಾಡಿದಾಗ ಇಡೀ ದೇಹದಲ್ಲಿ ಅಗ್ನಿತತ್ವವನ್ನು ಜಾಸ್ತಿ ಮಾಡುತ್ತೆ. ಇದು ಸ್ಟಮಕ್ನ ಕಂಟ್ರೋಲರ್ ಪಾಯಿಂಟ್. ಇದು
ಸ್ಟಮಕ್ನ ಕಂಟ್ರೋಲ್ ಪಾಯಿಂಟು. ಸ್ಟಮಕ್ ಅಂದ್ರೆ ಪೃಥ್ವಿ ತತ್ವ, ಲಿವರ್ ಅಂದ್ರೆ ವಾಯು ತತ್ವ. ಇದಕ್ಕೆ ವುಡ್ ಅಂತಲೂ ಕರೀತಾರೆ. ಅಂದ್ರೆ ಮರದ ಬೇರು ಭೂಮಿ ಒಳಗಡೆಗೆ ಹೋಗಿ ಹೇಗೆ ಭೂಮಿಯನ್ನ ಸಡಲ ಮಾಡುತ್ತೋ ಹಾಗೆ ನಾವು ಲಿವರ್ ಎನರ್ಜಿನ ಜಾಸ್ತಿ ಮಾಡಿದಾಗ ಆ ವಾಯು ತತ್ವ ನಮ್ಮ ಸ್ಟಮಕ್ನೊಳಗೆ ಹೋಗಿ ನಮ್ಮ ಸ್ಟಮಕ್ನಲ್ಲಿ ಏನಾದ್ರು ಕಟ್ಕೊಂಡಿದ್ದಿದ್ರೆ ಎಲ್ಲ ಇದ್ದಿದ್ರೆ ಅಜೀರ್ಣ ಸಮಸ್ಯೆಗಳೆಲ್ಲ ಇದ್ರೆ ಅದನ್ನೆಲ್ಲ ಭೇದಿಸುತ್ತೆ, ಅಲ್ಲಿ ಚಲನೆಯನ್ನು ಉಂಟು ಮಾಡಿ ಅದನ್ನ ಕ್ಲಿಯರ್ ಮಾಡುತ್ತೆ. ಇದನ್ನು ಕೂಡ ಒಂದೇ ಸಲ ಪ್ರೆಸ್ ಮಾಡಿದ್ರೆ ಸಾಕು. ಇನ್ನೊಂದ್ಸಲ ಇತ್ತು ಅಂತಂದ್ರೆ 1 ವಾರ ಬಿಟ್ಟು ಮಾಡ್ಬೇಕು. ಇದು ತುಂಬಾ ಹೀಟನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು, ದೇಹದಲ್ಲಿ ತುಂಬಾ ಹೀಟನ್ನು ಉತ್ಪತ್ತಿ ಮಾಡ್ತಾರೆ. ಹಾಗಾಗಿ ನೀವು ವಾರಗಟ್ಟಲೆ ಎಲ್ಲ ಒಟ್ಟಿಗೆ ಮಾಡ್ತಾ ಇರಬಾರ್ದು, ವಾರಕ್ಕೆ 1 ಸಲ ಮಾಡಿದ್ರೆ ಸಾಕು. ಹೀಗೆ ಮಾಡೋದ್ರಿಂದ ನಿಮ್ಗೆ ನಿಮ್ಮ ಈ ಏನು ಎದೆ ತೊಟ್ಟಿನಲ್ಲಿ ಚೀಳಕ್ ಬರುತ್ತೆ, ಎದೆ ತೊಟ್ಟಿನಲ್ಲಿ ನೋವಾಗತ್ತೆ, ಹಾಕೊಡ್ದಂಗತ್ತೆ, ಇದು ನಿವಾರಣೆ ಆಗತ್ತೆ. ಬಹಳ ಸುಲಭವಾಗಿ ನಿವಾರಣೆ ಮಾಡ್ಕೋಬಹುದು. ನಿಮ್ಗೆ ಯಾರಿಗಾರು ಈ ತರ ಆಗ್ತಾ ಇದ್ರೆ ಮಾಡ್ಕೊಳ್ಳಿ, ವಾಸಿ ಮಾಡ್ಕೊಳ್ಳಿ. ಮತ್ತು ನಿಮ್ ಯಾವ್ದಾರು ವೈಯಕ್ತಿಕ ಸಮಸ್ಯೆಗಳಿದ್ರೆ ಅದನ್ನ ನಮ್ಗೆ ಮೆಸೇಜ್ ಮಾಡೋ ಮೂಲಕ ತಿಳಿಸಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಅದಕ್ಕೆ ಕೇವಲ ನಾನು 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತೇನೆ. ದಯವಿಟ್ಟು ಸಹಕಾರ ಕೊಡಿ. ನನ್ನ ನಂಬರು 6366310264. ಇದಕ್ಕೆ ನೀವು ಮೆಸೇಜ್ ಮಾಡಬಹುದು ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.